ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ, ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಲ್ಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಲ್ಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪ್ರೇಟ್ ಇವ್ರು ಬೋರ್ಡ್ ಆಗಬೇಕಂತ, ಆದಷ್ಟು ಬೇಗ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಓಕೆ, ಅದ್ರ ಜೊತೆ ಅಲ್ಲಿವರೆಗೆ ಹಾಸ್ಟೆಲ್ ಆದ್ರೆ ತೆಗೆಯುವಂಥದ್ದು ಮಂತ್ರಿ ಅವರೇ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಆದ್ರೆ ತೆಗಿರಿ, ಅದು ಲೇಟ್ ಆದ್ರೆ ಆಗಲಿ, ಇದ್ದು ನಿಮ್ಮ ಒಂದು ಮಾಡುವಂಥದ್ದು ಮಾಡಿ. ಹಾಸ್ಟೆಲ್ ಮಾಡುವಂತ ಹೇಳಿ ಒಂದು ಉತ್ತರ ಕೊಡಿ ಸರ್ ಪ್ಲೀಸ್. ಹಾಸ್ಟೆಲ್ ಸಂಬಂಧ ಈಗ ಮಂತ್ರಿ ಮತ್ತೇನು ನಮ್ಮ ಬ್ಯಾರಿ ನಿಗಮದ ಏನಾದ್ರು ಆಯ್ತಾ? ಜೈ ನಿಗಮದೊಟ್ಟಿಗೆ ಬ್ಯಾರಿ ನಿಗಮದ ಏನಾದ್ರು ಆಗಿದ್ದ ಚರ್ಚೆ? ಬ್ಯಾರಿ ನಿಗಮ ಅದು ಓಕೆ. ಜಿಲ್ಲಾದಾಗೂ ಜೈನ್ ಸಮುದಾಯ ಭಾಳ ಅದ. ನೀವು ಜಿಲ್ಲಾ ಅಂತ ಹೇಳ್ಬೇಡ್ರಿ ಇಡೀ. ಆಯ್ತು, ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗ್ಬಿಟ್ಟು ನಮ್ಮವರೇ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ. 20 ಲಕ್ಷ ಇದ್ದಾರೆ ಸರ್, ನಿಮ್ಮಲ್ಲೂ ಇದ್ದಾರೆ, ಇದ್ದಲ್ಲಿ ಸರ್. ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿದೆ. ಈಗ ಅಲ್ಪಸಂಖ್ಯಾತರಂದ್ರೆ ಬರೇ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ ನೋಡಿ. ಅಲ್ಪಸಂಖ್ಯಾತ ಅಂತ ಬರೇ ಮುಸ್ಲಿಂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ, ಎಲ್ಲರಿಗೂ ಅವಕಾಶ ಇದೆ ನೋಡಿ. ಜಮೀರ್ ಅಹ್ಮದ್ 80% ಮುಸ್ಲಿಮರಿಗೆ. ಆಯ್ತಪ್ಪ, ನಿಮ್ ಸರ್ಕಾರದಲ್ಲಿ ಯಾರು ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದ್ದಾರೆ? ಜೈನ್ ರಾಜಕೀಯ ಮಾಡ್ತಾ ಇಲ್ಲ. ನಾನು ರಾಜಕೀಯ ಮಾಡ್ತಾ ಇಲ್ಲ. ನೀವು ನಿಮ್ಗೆ ಗೊತ್ತಿತ್ತ ಇದು? ಈಗ ಜೈನ್ ಸಮಾಜ ಅಂದ್ರೆ ರಾಜಸ್ಥಾನದಿಂದ ಬಂದಿರೋದು ಜೈನ್ ಸಮಾಜ ನಿಮ್ ಗಮನದಲ್ಲಿತ್ತ? ಅಧ್ಯಕ್ಷರೇ, 80% ಮುಸ್ಲಿಂ. ಆಯ್ತು, ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ. ಬಜೆಟ್ ನಲ್ಲಿ 85% ಮುಸ್ಲಿಂ ಇದ್ದಾರೆ. ಪಾಪ್ಯುಲೇಷನ್ ಪ್ರಕಾರ 14% ಮುಸ್ಲಿಂ ಇರೋದು. 14% ಮುಸ್ಲಿಂ ಇದ್ದಾರೆ. 1% ಜೈನ್ ಸಮಾಜ ಇದೆ, ಬುದ್ಧಿಸ್ ಇದ್ದಾರೆ, ಸಮಾಜದವರಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಆನಂದ್ ಕೇಸ್ ಅಧ್ಯಕ್ಷರೇ, ಇದು ಕ್ವಶನ್ ಅವರಲ್ಲಿ ಚರ್ಚೆ ಬೇಡ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 795 ಮಾನ್ಯ ಕಂದಾಯ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳಾಗಿದೆ. ಏನಂತ ಹೇಳಿದ್ರೆ, ಸಚಿವರು ಕೊಟ್ಟಂಥ ಉತ್ತರದಲ್ಲಿ ಫಾರಂ ನಮೂನೆ 50 ಮತ್ತು 53 ಅರ್ಜಿಯಲ್ಲಿ 240 ಅರ್ಜಿಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ತಕ್ಕಂಥ ಉತ್ತರ ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಫಾರಂ 53ಯಲ್ಲಿ 50ಯಲ್ಲಿ ಸುಮಾರು 4,341 ಅರ್ಜಿಗಳು ಬಾಕಿ ಇದೆ. 53ಯಲ್ಲಿ 4,207 ಅರ್ಜಿಗಳು ಬಾಕಿ ಇದೆ. ಒಟ್ಟಾರೆಯಾಗಿ 8,548 ಅರ್ಜಿಗಳು ಬಾಕಿ ಇದೆ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಬಗರ್ಕೊಂ ಸಭೆಯನ್ನು ಮಾಡಿ ಆ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿ ನವೆಂಬರ್ ತಿಂಗಳಲ್ಲಿ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದು. ಆದರೆ ಸರ್ಕಾರ, ನಮ್ಮ ಸಚಿವರು ಹಿಂದೆ ಏನೊಂದು ಆನ್ಲೈನ್ ತಂತ್ರಾಂಶ ಬಂತು, ಅದರಲ್ಲಿ ಈ ಒಂದು 53 ಎಂಟ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಹಿಂದೆ ನಮ್ಮಲ್ಲಿದ್ದಂಥ ತಹಸೀಲ್ದಾರ್ ವ್ಯತ್ಯಾಸ ಆಯಿತು ಕೊಡೂರಿನಲ್ಲಿ, ಅವರು ಅದನ್ನು ಎಂಟ್ರಿ ಮಾಡಲಿಲ್ಲ. ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ, ಯಾಕೆಂದರೆ ನಮ್ಮ ಸಚಿವರು ಸ್ವಲ್ಪ ಸ್ಟ್ರಿಕ್ಟು, ಅದರಲ್ಲಿ ಅವರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಮತ್ತೊಮ್ಮೆ ಸುಮಾರು 8,548 ಅರ್ಜಿಗಳು ಇರೋದ್ರಿಂದ ದಯವಿಟ್ಟು ಮತ್ತೊಮ್ಮೆ ನಮಗೆ ಮರುಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಅರ್ಜಿಗಳನ್ನ ಫೀಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಭಾಳಷ್ಟು ವರ್ಷಗಳಿಂದ ರೈತರು ಸುಮಾರು 50 ವರ್ಷ 60 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನು, ಒಂದು ಅವಕಾಶ ಅವ್ರಿಗಿದೆ 50-53 ಮಾಡಿಕೊಡ್ಲಿಕ್ಕೆ. ಹಾಗಾಗಿ ಅದನ್ನು ಫೀಡ್ ಮಾಡಲಿಕ್ಕೆ ಮಾನ್ಯ ಸಚಿವರು ಅವಕಾಶ ಅಂತ ದಯವಿಟ್ಟು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಅರ್ಜಿಗಳು ಹಿಂದೆ ಕೂತ್ಕೊಳ್ಳಿ ಪಕ್ಕದಲ್ಲಿ, ಈ ಅರ್ಜಿಗಳು ಹಿಂದೆ ವಿಲೆ ಆಗಿಲ್ಲ ಅಂತ ಹೇಳಿದ್ರೆ
ವಿಲೆ ಆಗದೆ ಬಾಕಿ ಇದ್ದರೆ ಅವಕ್ಕೆ ನಾವು ಅವಕಾಶ ಕೊಡ್ತೇವೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಈಗ ವಿಲೆ ಆಗದೆ ಬಾಕಿ ಇರೋದು ನನಗೆ ಬಂದಿರುವ ಮಾಹಿತಿ ಪ್ರಕಾರ 247 ಅರ್ಜಿ ಮಾತ್ರ. ವಿಲೆ ಆಗಿರೋ ಅರ್ಜಿಯನ್ನು ಮತ್ತೊಮ್ಮೆ ವಿಲೆ ಮಾಡಿ ಅಂದರೆ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅವರಿಗೆ ತೊಂದರೆ ಆಗಿದ್ರೆ ಏನು ಅಂತ ನೀವು ಕೇಳ್ಬೋದು. ತೊಂದರೆ ಆಗಿದ್ದರೆ ಅವರು ಅಪೀಲ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಲಂ 108 ಸೆಕ್ಷನ್ 108 ಅಡಿಯಲ್ಲಿ ನಂದು ಅರ್ಜಿ ವಿಲೆ ಆಗಿದೆ, ತಪ್ಪು ವಿಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಅರ್ಜಿ ಹಾಕ್ಕೊಳ್ಬೋದು. ಅದನ್ನು ನಾವು ಮರುಪರಿಶೀಲನೆ ಮಾಡಲಿಕ್ಕೆ ಹಕ್ಕು ಅವರಿಗೆ, ತಿರಸ್ಕೃತ ಅರ್ಜಿದಾರರಿಗೆ ಹಕ್ಕಿದೆ. ಆದರೆ ನನಗಿರೋ ಮಾಹಿತಿ ಪ್ರಕಾರ ಇವು ಎಲ್ಲವೂ ಹಿಂದಿನ ಸಮಿತಿಯಲ್ಲಿ ಅಥವಾ ತಹಶೀಲ್ದಾರ್ ಹಂತದಲ್ಲಿ ವಿಲೆ ಆಗಿಬಿಟ್ಟಿದ್ದಾವೆ. ವಿಲೆ ಆಗಿರೋದನ್ನು ಮತ್ತೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಕನ್ಸಿಡರ್ ಮಾಡಲಿಕ್ಕೆ ಬರುವುದಿಲ್ಲ. ಇದು ಇರುವ ಮಾಹಿತಿ. ನನಗೆ ಬಂದಿರೋ ಮಾಹಿತಿ ಏನಾದರೂ ತಪ್ಪಿದರೆ ಬೇಕಾದರೆ ನಾನು ಮರುಪರಿಶೀಲನೆ ಮಾಡ್ತೇನೆ ಜಿಲ್ಲಾಧಿಕಾರಿಗಳ ಹತ್ರ. ನಾನು ಇದು ಸರಿನಾ ತಪ್ಪ ನೀವು ಕೊಟ್ಟಿರೋ ವರದಿ ಅಂತ ನಾನು ತಿಳ್ಕೊಳ್ತೇನೆ. ಅವರೇನಾದರೂ ನನಗೆ ತಪ್ಪು ವರದಿ ಕೊಟ್ಟಿದ್ದು ನಿಜವಾಗಿ ಹಿಂದಿನ ಸಮಿತಿಯಲ್ಲಿ ವಿಲೆ ಆಗಿಲ್ಲ ಅನ್ನುವುದಾದರೆ ಮತ್ತೆ ಪುನರುಚ್ಚಾರ ಮಾಡ್ತೇನೆ. ಯಾಕಂದರೆ ಸ್ಪಷ್ಟತೆ ಇರಬೇಕು. ಏನೇನೋ ನಾನು ಹೇಳುವಂಥದ್ದು ತಪ್ಪು ಅರ್ಥ ಆಗಬಾರ್ದು. ಹಿಂದೆ ಸಮಿತಿಯಲ್ಲಿ ಆಗಲಿ AC ಲೆವೆಲಲ್ಲಿ ಆಗಲಿ ಇವು ವಿಲೇವಾರಿ ಆಗಿಲ್ಲ. ಸಮಿತಿನೂ ವಿಲೆ ಮಾಡಿಲ್ಲ, AC DC ವಿಲೆ ಮಾಡಿಲ್ಲ. ಈ ಅರ್ಜಿಗಳನ್ನು ಪರಿಗಣಿಸೇ ಇಲ್ಲ ಅನ್ನುವುದಾದರೆ ಖಂಡಿತ ಅವರಿಗೆ ಹಕ್ಕಿದೆ. ಆದರೆ ಪರಿಗಣಿಸಿ ತಿರಸ್ಕಾರ ಆಗಿದ್ದಲ್ಲಿ ನಾನು ಅವುಗಳಿಗೆ ಪುನರ್ಜನ್ಮ ಕೊಡಲಿಕ್ಕೆ ನನಗೆ, ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ. ಅದು ಬಾಧಿತರಾದಂಥ ಅರ್ಜಿದಾರರು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಮೇಲ್ಮನವಿಯ ಆಧಾರದ ಮೇಲೆ ಕಾನೂನು ಪ್ರಕಾರವಾಗಿ ಅವರಿಗೆ ಮರುಪರಿಶೀಲನೆ ಮಾಡ್ಬೋದು. ಮರುಪರಿಶೀಲನೆ ಬೇರೆ, ಫ್ರೆಶ್ ಕನ್ಸಿಡ್ರೇಷನ್ ಬೇರೆ. ಫ್ರೆಶ್ ಕನ್ಸಿಡ್ರೇಷನ್ಗೆ ಒನ್ಸ್ ರಿಜೆಕ್ಟೆಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳುವಂಥದ್ದು ಬಹುಶಃ ಮೇಲ್ಮನವಿ DC ಇದೆ. DC ರಿಜೆಕ್ಟ್ ಮಾಡಿದ ಮೇಲೆ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್, ರೆವಿನ್ಯೂ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇದೆ. ಅವ್ರಿಗೆ ಕಾನೂನಲ್ಲಿರೋದು ಹೇಳ್ತಾ ಇದ್ದೀನಿ, ನಾನಲ್ಲ. ನಾನು ಕಾನೂನು ಮಾಡಿರೋದು ಹಿಂದಿನ ಕಾನೂನು. ಅಲ್ಲಿ ಅಪಿಲೇಟ್ ಪ್ರಾವಿಷನ್ಸ್ ಇದೆ. ಅಪೀಲ್ ಪ್ರಕಾರ ಅವರು ಅಪೀಲನ್ನು ಸಲ್ಲಿಸಬಹುದು. ಸಲ್ಲಿಸಿ ಅದರ ಮೇಲೆ ಮರುಪರಿಶೀಲನೆ ಆಗುತ್ತೆ. ಇವರು ನನಗಿರೋ ಮಾಹಿತಿ ಇದು ಆಲ್ರೆಡಿ ಹಿಂದೆ ಸಮಿತಿಯಲ್ಲಿ ವಿಲೆ ಆಗಿದೆ, ಇನ್ನೊಮ್ಮೆ ಅದನ್ನು ವಿಲೆ ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ನನಗಿರೋ ಮಾಹಿತಿ. ನನ್ನ ಈ ಮಾಹಿತಿ 100% ಸರಿ ಇರಬಹುದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲದೆ ಹೋದಂಥ ಪಕ್ಷದಲ್ಲಿ ನಾನೇ ಅದನ್ನು ಮರುಪರಿಶೀಲನೆಗೆ ಪರಿಗಣಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಿರ್ತಕ್ಕಂಥ ಸರಿ ಇದೆ. ಆದರೆ ನಾನು ಕೇಳ್ತಿರ್ತಕ್ಕಂಥದ್ದು ಅವರು ಮರುಪರಿಶೀಲನೆ ಅಲ್ಲ, ಪರಿಶೀಲನೆ. ಯಾಕಂದರೆ ಹಿಂದಿರ್ತಕ್ಕಂಥ ಸಭೆಯಲ್ಲಿ ಅದು ಬಂದಿಲ್ಲ ಅಂತಕ್ಕಂಥದ್ದು ನನಗೆ ಸ್ಪಷ್ಟ ಮಾಹಿತಿ ಇದೆ. ಆದರೆ ಜಿಲ್ಲಾಧಿಕಾರಿಗಳಿಂದ ತಮಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ. ಅನೇಕ ಜಿಲ್ಲಾಧಿಕಾರಿಗಳು ಏನು ನಮಗಿರ್ತಕ್ಕಂಥ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವರಿಗಿರಲ್ಲ. ಅವ್ರಿಗೇನು ಅರ್ಜಿಗಳು ಹತ್ಲಕ್ಕೆ ಮುಗ್ದೋಗ್ಬೇಕು ಅಂತಕ್ಕಂಥ ಭಾವನೆ ಅಷ್ಟೇ ಅವರಲ್ಲಿರ್ತದೆ. ಯಾಕಂತೇಳಿದ್ರೆ ಈಗ ನಾವು ಬಗರ್ಹುಕುಂ ಸಮಿತಿ ಮಾಡಿ ಕೆಲವೇ ತಿಂಗಳುಗಳಾಗಿದೆ. ಇತ್ತೀಚೆಗೆ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಂದಿನ ಅವಧಿಯಲ್ಲಿ ಬೇರೆ ಶಾಸಕರುಗಳು ಇರ್ತಾರೆ, ಅವ್ರು ಕೆಲವು ನಮ್ಮ ಅರ್ಜಿಗಳನ್ನ ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡಿರ್ಬೋದು. ಈ ರೀತಿ ಆಗಿರುತ್ತೆ. ಹಾಗಾಗಿ ಒಂದು ಅವಕಾಶವನ್ನು ಮಾಡಿಕೊಡಿ. ಈಗ ತಂತ್ರಾಂಶವನ್ನು ನೀವು ಮಾಡಿದ್ದೀರಾ, ಅದರಲ್ಲಿ ಸಾಧ್ಯವಾದರೆ ಕಾನೂನು ವ್ಯಾಪ್ತಿಯಲ್ಲಿ ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಸಹಜವಾಗಿ ಅದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಮತ್ತೆ ನಮಗೆ ಯಾಕಂತೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಉತ್ತರ ಭವಿಷ್ಯ ತಪ್ಪಿದೆ. ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ, ಅವ್ರ ಸ್ಪಷ್ಟ ಮಾಹಿತಿ ಇದೆ, ಅವು ಸಮಿತಿಗೆ ಬಂದಿಲ್ಲ. ಹಾಗಾಗಿ ಇದನ್ನು ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ಮಾನ್ಯ ಸಚಿವರನ್ನು ಒತ್ತಾಯ ಮಾಡ್ಕೊಳ್ಳೋದಿಷ್ಟೇ, ಅಧಿಕಾರಿಗಳಿಗೂ ಶಾಸಕರುಗಳಿಗೂ ವ್ಯತ್ಯಾಸ ಇರುತ್ತೆ. ನಮಗಿರ್ತಕ್ಕಂಥ ಜನಪರ ಕಾಳಜಿ ಅಧಿಕಾರಿಗಳಿಗೆ ಸಹಜವಾಗಿರಲ್ಲ.